ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚಳ್ಳಕೆರೆಗೆ 12 ಕಿಲೋಮೀಟರ್ ದೂರದಲ್ಲಿದ್ದೀನಿ. ಇದು 4 ಎಕರೆ ಮಾರುವಂಥ ಅಡಿಕೆ ಸಸಿ ಇರುವಂಥ ತೋಟ. 4 ಎಕರೆ. ಇದು ನಕಾಶೆ ರೋಡು. ತಾರ್ ರೋಡಿಂದ 600 ಮೀಟರ್ ಆಗುತ್ತೆ ಈ ಜಮೀನಿಗೆ. ಇನ್ನು ಈ ಜಮೀನಲ್ಲಿ ಏನೆಲ್ಲ ಯೂಸ್ ಮಾಡ್ಕೊಂಡಿದ್ದಾರೆ, ಮಣ್ಣು ಯಾವುದು, ಇದರ ಬೆಲೆ ಎಷ್ಟು, ಇಲ್ಲಿ ನೀರಿನ ಸ್ಥಿತಿ ಹೇಗಿದೆ, ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ಮುಂದೆ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಸ್ನೇಹಿತರು ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅವರಿಗೆ ಕೊಡಿ. ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರ್ಚಿಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಇದು 4 ಎಕರೆ ಮಾರುವಂಥ ಅಡಿಕೆ ಸಸಿ ಇರುವಂಥ ತೋಟ. 1 ಎಕರೆ ಖಾಲಿ ಇಟ್ಕೊಂಡು 3 ಎಕರೆ ಅಡಿಕೆ ಸಸಿಯನ್ನು ಹಾಕಿದ್ದಾರೆ. ಹಿಂದೆ ನಿಮ್ಗೆ ಕಾಣಿಸ್ತಾ ಇದೆ ಇದು ಅಡಿಕೆ ಸಸಿ. ಮುಂದೆ ಎಲ್ಲ 1 ಎಕರೆ ಖಾಲಿ ಬಿಟ್ಕೊಂಡಿದ್ದಾರೆ. ಏನಾದರೂ ಒಂದು ಫಾರ್ಮ್ ಹೌಸ್ ಮಾಡ್ಕೊಳ್ಳೋಕ್ಕೋ, ಟೌನ್ ಬೇರೆ ನಿಯರ್ ಆಗುತ್ತಲ್ವಾ, ಒಂದು 12 ಕಿಲೋಮೀಟರ್ ಆಗುತ್ತೆ ಚಳ್ಳಕೆರೆ. ಆದ್ದರಿಂದ ಒಂದು ಫಾರ್ಮ್ ಹೌಸ್ ಮಾಡ್ಕೊಳ್ಳೋಕ್ಕೆ ಇದನ್ನು ತಯಾರಿ ಮಾಡ್ಕೊಂಡಿರ್ಬೋದು. ಆದರೆ ಈಗ ಮಾರುವ ಹಂತದಲ್ಲಿ ಇದೆ ಕೆಲವೊಂದು ಕಾರಣಗಳಿಂದ. ಇನ್ನು ಈ ಜಮೀನಿಗೆ ತಾರ್ ರೋಡಿಗೆ ಕೇವಲ 600 ಮೀಟರ್ ಆಗುತ್ತೆ. ಚಳ್ಳಕೆರೆಗೆ 12 ಕಿಲೋಮೀಟರ್ ಆಗುತ್ತೆ. ಬೆಂಗಳೂರು, ಚಳ್ಳಕೆರೆ ಟು ಬೆಂಗಳೂರಿಗೆ ಈ ಜಾಗಕ್ಕೆ ಅಂದರೆ ಬೈಪಾಸ್ಗೆ ಒಂದು 3 ಕಿಲೋಮೀಟರ್ ಆಗುತ್ತೆ. 3 ಕಿಲೋಮೀಟರ್ ಆಗುತ್ತೆ. ಬೆಂಗಳೂರಿಗೆ 210 ಕಿಲೋಮೀಟರ್ ಆಗುತ್ತೆ. ಚಿತ್ರದುರ್ಗಕ್ಕೆ 40 ಕಿಲೋಮೀಟರ್ ಆಗುತ್ತೆ. ಸುತ್ತಲೂ ಫಿನ್ಸಿಂಗ್ ಆಗಿರುವಂಥ 4 ಎಕರೆ ಜಮೀನಿದು. ಮೊದಲನೇದಾಗಿ ನಾನು ಮಣ್ಣಿನ ವಿಚಾರಕ್ಕೆ ಬರ್ತೀನಿ. ಬ್ಲ್ಯಾಕ್ ಸಾಯಿಲ್ ಏನಾದರೂ ನಿಮಗೆ ಬೇಕು ಅನ್ನೋರು ಈ ಕಡೆ ಗಮನ ಹರಿಸ್ಬೋದು. ಜೊತೆಗೆ ಸುತ್ತಲೂ ಫಿನ್ಸಿಂಗ್ ಆಗಿದೆ, ಒಂದು ಬೋರ್ ಇದೆ, ನೀರು ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಇನ್ನು 3 ಎಕರೆ ಅಡಿಕೆ ಸಸಿ ಹಾಕಿದ್ದಾರೆ. ನೀವು ನೋಡ್ತಾ ಇದ್ದೀರ ನೋಡಿ, ಅಡಿಕೆ ಸಸಿ ಹಾಕಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ಇನ್ನು 1 ವರ್ಷದಷ್ಟೇ, ವರ್ಷದೊಳಗೇ ಇದೆ. ಇನ್ನು ಕೆಲವೊಂದಿಷ್ಟು ಮೆಸೇಜ್ ಮಾಡಿದರು, ಈ ಕಡೆ ನೀರಿನ ಸ್ಥಿತಿ, ಚಳ್ಳಕೆರೆ ತಾಲೂಕು ನೀರಿನ ಸ್ಥಿತಿ ಕಮ್ಮಿ ಇದೆ, ಹೇಳುವಂಥ ಮಾತುಗಳನ್ನು ನಂಬೇಡಿ ಅಂತ. ಹೌದು, ನಾನು ಕೂಡ ಪ್ರತಿ ವಿಡಿಯೋದಲ್ಲೂ ಕೂಡ ಹೇಳ್ತೀನಿ, ಕೆಲವೊಂದು ಕಡೆ ನೀರಿನ ಸ್ಥಿತಿ ಚೆನ್ನಾಗಿದ್ದರೆ ನೀರಿನ ಸ್ಥಿತಿ ಚೆನ್ನಾಗಿದೆ. ಇತ್ತೀಚೆಗೆ ಮಾರಿ ಕಣಿವೆ 2 ಸಾರಿ ತುಂಬಿರೋದ್ರಿಂದ ನೀರಿನ ಸ್ಥಿತಿ ನಮ್ಮ ಚಳ್ಳಕೆರೆ ತಾಲೂಕಲ್ಲಿ ಪರವಾಗಿಲ್ಲ. ಯಾಕೆಂದರೆ ನಾವು ನಂಬಿರುವಂಥ ನದಿ ಅಂದರೆ ವೇದಾವತಿ ನದಿ. ಆ ಮಳೆಗಾಲದಲ್ಲಿ ಮಾತ್ರ ಹರಿಯುತ್ತೆ, ಅದು ಎಲ್ಲರಿಗೂ ಗೊತ್ತಿರೋಂಥ ವಿಚಾರ. ಆದ್ದರಿಂದ ಜೊತೆಗೆ ಕರ್ನಾಟಕದಲ್ಲೇ ಕಡಿಮೆ ಮಳೆ ಬೀಳುವ ಪ್ರದೇಶ ಅಂತ ಚಿತ್ರದುರ್ಗ ಅಂತ ಈಗಾಗಲೇ ಗುರುತಿಸ್ಕೊಂಡಿದೆ. ಅದನ್ನು ನಾವು ಪದೇ ಪದೇ ಒತ್ತಿ ಹೇಳುವಂಥ ಅವಶ್ಯಕತೆ ಇಲ್ಲ ಅಂತ ನನ್ನ ಭಾವನೆ. ಇನ್ನು ಈ ಭಾಗದಲ್ಲಂತೂ ನೀರಿನ ಸ್ಥಿತಿ ಚೆನ್ನಾಗಿದೆ. ಸುತ್ತಲೂ ಅಗ್ರಿಕಲ್ಚರ್ ಲ್ಯಾಂಡ್ಸೇ ತುಂಬ ಚೆನ್ನಾಗಿದೆ. ಗೇಟ್ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ, ಸುತ್ತಲೂ ಫಿನ್ಸಿಂಗ್ ಆಗಿದೆ. ನಿಮಗೇನಾದರೂ ಬ್ಲ್ಯಾಕ್ ಸಾಯಿಲ್ ಆದರೂ ಪರವಾಗಿಲ್ಲ, ನೀರಿನ ಸ್ಥಿತಿ ಚೆನ್ನಾಗಿದೆ, ಟೌನ್ ನಿಯರು ಬೇಕಂದರೆ ಈ ಕಡೆ ಗಮನ ಹರಿಸ್ಬಹುದು. ಇನ್ನು ಒತ್ತಡದ ಬರದಲ್ಲಿ ಕೆಲವೊಂದಿಷ್ಟು ವಿಚಾರಗಳನ್ನು ಹೇಳೋದನ್ನು ಮರ್ತಿರ್ತೀನಿ. ಅಂಥ ಟೈಮಲ್ಲಿ ನೀವು ಕೆಳಗೆ ಕಾಮೆಂಟ್ ಬಾಕ್ಸಲ್ಲಿ ನೀವು ಹೇಳ್ಬೋದು. ಯಾಕೆಂದರೆ ನೀವು ಕೊಡುವಂಥ ಸಲಹೆ ಖಂಡಿತ ನನಗೆ ಅಮೂಲ್ಯ. ಪ್ರತಿಯೊಂದು ವಿಚಾರನೂ ಕೆಲವೊಂದಿಷ್ಟು ನೋಡಿ, ಇದು ದಾರಿ ವಿಚಾರ ಆಗಿರ್ಬೋದು, ಪ್ರತಿಯೊಂದು ವಿಚಾರನೂ ಕೂಡ ನೀವು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ನನಗೆ. ನಾನು ಮುಂದಿನ ವೀಡಿಯೋಗಳಲ್ಲಿ ಅದನ್ನ ಸರಿಪಡಿಸ್ಕೊಂಡು ವೀಡಿಯೋ ಮಾಡ್ತೀನಿ. ಜೊತೆಗೆ ಒತ್ತಡದ ಬರದಲ್ಲಿ ಕೆಲವೊಂದಿಷ್ಟು ಫೋನನ್ನು ರಿಸೀವ್ ಮಾಡಿರಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಮುಂದಿನ ವೀಡಿಯೋಗಳಲ್ಲಿ ಅದನ್ನು ಎಲ್ಲವನ್ನು ಸರಿಪಡಿಸ್ಕೊಂಡು ವೀಡಿಯೋ ಮಾಡ್ತೀನಿ ಅಂತ ಹೇಳ್ತಾ, ಮೊದಲನೇದಾಗಿ ಬ್ಲ್ಯಾಕ್ ಸಾಯಿಲು, ನೀರಿನ ಸ್ಥಿತಿ ಚೆನ್ನಾಗಿದೆ, ಜೊತೆಗೆ ಜನರಲ್ ಪ್ರಾಪರ್ಟಿ ಇದು ಮುಖ್ಯವಾಗಿ. ನಾನು MK ಪ್ರಾಪರ್ಟೀಸಲ್ಲಿ ಜನರಲ್ ಪ್ರಾಪರ್ಟಿ ಹೊರತುಪಡಿಸಿ ಬೇರೆ ಯಾವ ವೀಡಿಯೋನೂ ಕೂಡ ಹಾಕಿರಲ್ಲ. ನೀವು ಯಾವುದೇ ರೀತಿ ಅನುಮಾನ ಇಲ್ಲದೆ ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡ್ಬೋದು. ಇನ್ನು ನೀವು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಾಗ ಪ್ರತಿಯೊಂದನ್ನು ವಿಚಾರಿಸಿ, ಅಕ್ಕಪಕ್ಕದಲ್ಲಿ ನೀರಿನ ಸ್ಥಿತಿ ಹೇಗಿದೆ, ಇದರ ಬೆಲೆ ಎಷ್ಟು, ಇಲ್ಲಿ ಯಾವ ಬೆಲೆಗೆ ಜಮೀನು ಮಾರಾಟವಾಗುತ್ತೆ, ಎಲ್ಲವನ್ನು ಕೂಡ ಬಂದು ಒಂದು ಅರ್ಧ ಗಂಟೆ ಟೈಮ್ನ ಸ್ಪೆಂಡ್ ಮಾಡಿ ಎಲ್ಲ ವಿಚಾರ ಕೂಡ ತನ್ನಷ್ಟಕ್ಕೆ ತಾನೇ ಅರ್ಥ ಆಗುತ್ತೆ. ಆಮೇಲೆ ವ್ಯವಹಾರವನ್ನು ನಡೆಸಿ. ಇನ್ನು ಈ ಜಮೀನಿನ ಬೆಲೆ ಕೊನೆಯದಾಗಿ 1 ಎಕರೆ, ನಾನು ಮತ್ತೆ ಹೇಳ್ತಾ ಇದ್ದೀನಿ, 1 ಎಕರೆ 20 ಲಕ್ಷ ಹೇಳ್ತಾರೆ. ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ನೀವು ನೇರವಾಗಿ ಓನರ್ ಇರ್ತಾನೆ ಕೂತ್ಕೊಂಡು ಮಾತಾಡ್ಬೋದು. 1 ಎಕರೆ 20 ಲಕ್ಷ ಸ್ವಲ್ಪ ನೆಗೋಷಿಯಬಲ್ ಇರುತ್ತೆ. ಇನ್ನು ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು, ಅವ್ರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು.
ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.